ಸದ್ಯಕ್ಕೆ ನೀವೇನಾದ್ರೂ 20,000-30,000 ಬಜೆಟ್ ಅಲ್ಲಿ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಕ್ಯಾಮ್ರಾ, ಡಿಸೈನ್, ಬ್ಯಾಟ್ರಿ, ಪರ್ಫಾರ್ಮೆನ್ಸ್ ಇರುವಂತ ಒಂದು ಅದ್ಭುತ ಫೋನ್ ಹುಡುಕ್ತಿದ್ರಪ್ಪ ಅಂತಂದ್ರೆ ಮಾರ್ಕೆಟ್ ನಿಮಗೆ ಮಲ್ಟಿಪಲ್ 15-20 ಬೇರೆ ಬೇರೆ ಬ್ರ್ಯಾಂಡ್ಸ್ಗಳೇ ಆಪ್ಷನ್ ನೋಡಕ್ ಸಿಗುತ್ತೆ. ಅದ್ರಲ್ಲಿ ನೀವು ಒಳ್ಳೆ ಕ್ಯಾಮ್ರಾ ಫೋನ್ ಯಾವುದು, ಒಳ್ಳೆ ಬ್ಯಾಟ್ರಿ ಫೋನ್ ಯಾವುದು, ಲಾಂಗ್ ಟರ್ಮ್ ಮತ್ತು ಆಲ್ರೌಂಡರ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಆದ್ರೂ ಯಾವ್ದಪ್ಪ ಅಂತ ಹೆವಿ ಕನ್ಫ್ಯೂಸ್ ಆಗ್ಬಿಟ್ಟು ಈ ವಿಡಿಯೋ ನೋಡಕ್ ಬಂದಿದ್ದೀರಪ್ಪ ಅಂತಂದ್ರೆ 20,000-25,000 ಬಜೆಟ್ ಅಲ್ಲಿ ಟಾಪ್ 5 ಫೋನ್ ಸಜೆಸ್ಟ್ ಮಾಡ್ತಾ ಇದೀನಿ. ಮತ್ತೆ 25,000-30,000 ಬಜೆಟ್ ಅಲ್ಲಿ ಟಾಪ್ 3 ಫೋನ್ ಸಜೆಸ್ಟ್ ಮಾಡ್ತಾ ಇದೀನಿ. ಸೊ ನನ್ನ ಲಿಸ್ಟಲ್ಲಿ ಮೊದಲನೇ ಫೋನ್ ಬರುತ್ತೆ. ನೀವು ತುಂಬಾ ಕಾಂಪ್ಯಾಕ್ಟ್, ಲೈಟ್ ವೇಟ್ ಮತ್ತು ಒಂದು ಒಳ್ಳೆ ಬಜೆಟ್ ಅಲ್ಲಿ ಲಾಂಗ್ ಟರ್ಮ್ ಫೋನ್ ಹುಡುಕ್ತಿದ್ದೀರಪ್ಪ ಅಂತಂದ್ರೆ ನಾನು ಇಲ್ಲಿ ಸಜೆಸ್ಟ್ ಮಾಡೋದು ಮೊದಲು ಈ ಮೋಟೋ ಹೊಸದಾಗಿ ಲಾಂಚ್ ಆಗಿರುವಂತ ಮೋಟೋ ಎಡ್ಜ್ 60 ಫ್ಯೂಷನ್ ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ಆಫೀಷಿಯಲ್ ಆಗಿ 23,000 ರೂಪಾಯಿ ಲಾಂಚ್ ಆಗಿದೆ. ಬಟ್ ಇದು ವಿತ್ ಆಫರ್ ಒಂದಿಗೆ ಜಸ್ಟ್ ನಿಮಗೆ 21,000 ರೂಪಾಯಿಗೆ ನೋಡಕ್ ಸಿಗ್ತಾ ಇದೆ. ಸೊ ಈ ಬಜೆಟ್ ಅಲ್ಲಿ ಇರುವಂತ ಡಿಸೈನ್, ಬಿಲ್ಡ್ ಕ್ವಾಲಿಟಿ ತುಂಬಾ ಕಾಂಪ್ಯಾಕ್ಟ್ ಡಿಸೈನ್ ಒಂದಿಗೆ ವೆಗನ್ ಲೆದರ್ ಫಿನಿಶಿಂಗ್ ನ ಕೊಡ್ತಿದ್ದಾರೆ ಮತ್ತು ತುಂಬಾ ಲೈಟ್ ವೇಟ್ ಕೂಡ ಇದೆ. ಸೊ ವೆಗನ್ ಲೆದರ್ ಇಲ್ಲಿ ಸ್ವಲ್ಪ ಜಾಸ್ತಿ ಬೇಗ ಗಲೀಜ್ ಕೂಡ ಆಗುತ್ತೆ. ಬಾಕ್ಸ್ ಕೇಸ್ ಕೂಡ ಕೊಡ್ತಿಲ್ಲ. ಬಟ್ ಇಲ್ಲಿ IP69 ವಾಟರ್ ಜೊತೆಗೆ ಮಿಲಿಟರಿ ಗ್ರೇಡ್ 8 ಸರ್ಟಿಫಿಕೇಶನ್ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿ ಹಾರ್ಡ್ಲಿ ಯೂಸ್ ಮಾಡಿ ಬಿಸಿ ನೀರು ಹಾಕಿ ಇದನ್ನ ನೀರು ಹಾಕ್ತಿದ್ರು ಏನೂ ಆಗಲ್ಲ. ಬಟ್ ಈ ವಾರಂಟಿ ಇಲ್ಲಿ ಕ್ಲೇಮ್ ಆಗಲ್ಲ. ಇದು ಸ್ವಲ್ಪ ನಿಮ್ಮ ತಲೆಯಲ್ಲಿರಲಿ. ಬಾಕಿ ಫ್ರಂಟ್ ಅಲ್ಲಿ 6.7 ಇಂಚಸ್ ಇರುವಂತ ಫುಲ್ HD+ 120 ಡಿಸ್ಪ್ಲೇ ಕೊಡ್ತಿದ್ದಾರೆ. 45 Hz ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ ಮತ್ತು ಲಾಸ್ಟ್ ಇಯರ್ ಗಿಂತ ಡಿಸ್ಪ್ಲೇ ಅಪ್ಗ್ರೇಡ್ ಆಗಿದೆ. ಆಲ್ಕೋಡ್ ಜೊತೆಗೆ ಇಲ್ಲಿ HDR ಕಂಟೆಂಟ್ ನ ಕೂಡ ನೀವು ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ಕೋಬಹುದು ಮತ್ತೆ ಬೇರೆ ಬೇರೆ OTT ಪ್ಲಾಟ್ಫಾರ್ಮ್ಸ್ ಕೂಡ ನೋಡ್ಕೋಬಹುದು. ಇನ್ ಪರ್ಫಾರ್ಮೆನ್ಸ್ ಅಲ್ಲಿ ಹೊಸದಾಗಿ ಡೈಮೆನ್ಸಿಟಿ 7400 ಅಪ್ಗ್ರೇಡ್ ಚಿಪ್ಸೆಟ್ ನ ಕೊಡಿದ್ರೆ. ಸೊ ಇಲ್ಲಿ ಕೂಡ ಒಂದು ಲೆವೆಲ್ ಗೇಮ್ ಪ್ಲೇ ನ ಆಟ ಆಡ್ಕೋಬಹುದು. BGM ಆಗಲಿ COD ಕೂಡ ಟ್ರೈ ಮಾಡಿದ್ವಿ. ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಕರ್ಡ್ ಇರೋದ್ರಿಂದ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಕೈಯಲ್ಲಿ ಗೇಮ್ ಆಡಬೇಕಾದ್ರೆ ಟಚ್ ರೆಸ್ಪಾನ್ಸ್ ಆಗಲಿ ಚೆನ್ನಾಗೇನೋ ಇದೆ. ಬಟ್ ಇದು ಟಾಪ್ ಲೆವೆಲ್ ಅದ್ಭುತ ಬೆಂಕಿ ಚಿಪ್ಸೆಟ್ ಅನ್ನೋಲ್ಲ. ಇದೇ ಪ್ರೈಸ್ ಇಂದಲ್ಲಿ ಬೇರೆ ಸ್ಮಾರ್ಟ್ ಫೋನ್ಸ್ ಗಳು 1 ಮಿಲಿಯನ್ ಅಂತ ಸ್ಕೋರ್ ಹೊಂದಿರುವಂತ ಬೇರೆ ಬೇರೆ ಫೋನ್ಸ್ ಗಳಿದೆ. ಆ ಲೆವೆಲ್ಗೆ ಇರುವಂತ ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಇದೊಂದು ಆಲ್ ರೌಂಡರ್ ಫೋನ್ ಅಂತ ಬಜೆಟ್ ಅಲ್ಲಿ ಹೇಳಿದೀನಿ. ಬಾಕಿ ರಿಯಲಿ 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್, 13 ಮೆಗಾ ಪಿಕ್ಸೆಲ್ ಮತ್ತು ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡಿದ್ರೆ ತುಂಬಾ ಒಳ್ಳೆ ಕ್ವಾಲಿಟಿ ಫೋಟೋಸ್ ಒಂದಿಗೆ ತುಂಬಾ ಇಮೇಜ್ ಪ್ರೊಸೆಸಿಂಗ್ ಮತ್ತು ಲಾಸ್ಟ್ ಇಯರ್ ಗಿಂತ 50 ವಿಷನ್ ಗಿಂತ ತುಂಬಾ ಅಪ್ಗ್ರೇಡ್ ಮಾಡಿದ್ರೆ. ಎವನ್ ಎರಡೂ ಕ್ಯಾಮ್ರಾದಲ್ಲಿ ನೀವು 4K 30 FPS ನಲ್ಲಿ ವಿಡಿಯೋ ರೆಕಾರ್ಡ್ ಕೂಡ ಮಾಡೋದು. OS ತುಂಬಾ ಸ್ಟೆಬಲೈಸೇಷನ್ ಮತ್ತು ಒಳ್ಳೆ ಕಲರ್ಸ್ ಗಳನ್ನ ಕೂಡ ತಗೊಂಡ್ ಬರುತ್ತೆ. ಇನ್ನು ಬ್ಯಾಟರಿನಲ್ಲಿ 5,500 mAh ಬ್ಯಾಟರಿ ಒಂದಿಗೆ 68 ವ್ಯಾಟ್ ಪವರ್ ಅಪ್ ನಿಮಗೆ ಇನ್ ಬಾಕ್ಸ್ ನೋಡಕ್ ಸಿಗುತ್ತೆ ಮತ್ತು ಫಾಸ್ಟ್ ಆಗಿ ಚಾರ್ಜ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ಓವರ್ ಆಲ್ ನೀವು ಲಾಂಗ್ ಟರ್ಮ್ ಯೂಸೇಜ್ಗೆ ಒಂದು ಕಾಂಪ್ಯಾಕ್ಟ್ ಒಳ್ಳೆ ಡಿಸೈನ್ ಇರುವಂತ ಕರ್ವ್ಡ್ ಎಡ್ಜಸ್ ಇರುವಂತ ಡಿಸ್ಪ್ಲೇ ಬೇಕಪ್ಪ ಅಂದ್ರೆ ಇದೊಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಮತ್ತು 21,000 ರೂಪಾಯಿಗೆ ಓವರ್ ಆಲ್ ಎಲ್ಲ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇದೊಂದು ಆಲ್ ರೌಂಡರ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಅಪ್ಪ ಅಂತ ಅನ್ಸುತ್ತೆ. ವಿತ್ ಆಫರ್ 21,000 ರೂಪಾಯಿ ಅಂದ್ರೆ ನಿಜವಾಗ್ಲೂ ಬೆಸ್ಟ್ ಡೀಲ್ ಇದೆ. ಮತ್ತೊಂದು ವಿಷಯನ ಹೇಳಕ್ ಮರ್ತೋಗಿದೆ. ಇದು 8/256GB ವೇರಿಯಂಟ್ ಅಂತ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಬೇರೆ ನಿಮಗೆ 120 ಆಪ್ಷನ್ ಕೊಡ್ತಿದ್ದಾರೆ. ಬಟ್ ಇಲ್ಲಿ LPDDR4X RAM ಇದೆ ಮತ್ತು UFS 2.2 ಸ್ಟೋರೇಜ್ ಕೊಡ್ತಿದ್ದಾರೆ. ಹೀಗಾಗಿ ಒಂದು ಬೆಟರ್ ಆಪ್ಷನ್ ಅಂತ ಅನ್ಕೋಬಹುದು. ಬಟ್ ಇಲ್ಲಿ ಯೂಸೇಜ್, ಅಪ್ಲಿಕೇಶನ್, ಓಪನಿಂಗ್ ಎಲ್ಲ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಇದು ಓಕೆ ಅಂತ ಅನ್ಸುತ್ತೆ. ಬಟ್ ಈ ಬಜೆಟ್ ಅಲ್ಲಿ 256GB ಒಳ್ಳೆ ಆಪ್ಷನ್. ಲಿಸ್ಟ್ ಅಲ್ಲಿ ಎರಡನೇದಾಗಿ ಬರುತ್ತೆ. ನೀವೇನಾದ್ರೂ ಒಂದು ಯುನೀಕ್ ಲುಕಿಂಗ್ ಆಗಲಿ ಮತ್ತು ಕ್ಲೀನ್ OS ಮತ್ತೊಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರುವಂತ ಬಜೆಟ್ ಫೋನ್ ಹುಡುಕ್ತಿದ್ದೀರಪ್ಪ ಅಂತಂದ್ರೆ ಅದು ಎರಡನೇದಾಗಿ ಬರುತ್ತೆ Nothing Phone 3a. ಇದೊಂದು ಬೆಸ್ಟ್ ಆಪ್ಷನ್ ಒಂದಿಗೆ 25,000 ರೂಪಾಯಿಗೆ ಆಫೀಸಿಯಲ್ ಆಗಿ ಲಾಂಚ್ ಆಗಿದೆ. ಬಟ್ ವಿತ್ ಆಫರ್ ಒಂದಿಗೆ 23,000 ರೂಪಾಯಿ ನೋಡಕ್ ಸಿಗ್ತಾ ಇದೆ. ಸೊ ಇದು ನೋಡಕ್ಕೆ ತುಂಬಾ ಯುನೀಕ್ ಆಗಿರುವಂತಹ ಗ್ಲಿಪ್ಸ್ ಲೈಟ್ ನ ಒಳಗೊಂಡಿದೆ ಮತ್ತು ಈ ಸರ್ತಿ ಗ್ಲಾಸ್ ಈ ಬ್ಯಾಕ್ ಒಂದಿಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಸೈಡ್ಗೆಲ್ಲ ಪ್ಲಾಸ್ಟಿಕ್ ಫ್ರೇಮ್ಸ್ಗಳು, ಬಟನ್ಸ್ಗಳು ಯೂಸೇಜ್ ಅಲ್ಲಿ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಬಾಕಿ ಫ್ರಂಟ್ ಅಲ್ಲಿ 6.7 ಇಂಚಸ್ ಇರುವಂತ ಬೆಜಾಸ್ಗಳು ಸ್ವಲ್ಪ ದೊಡ್ಡದಾಗಿರುವಂತ 120 Hz ಆಂಬಿ ಡಿಸ್ಪ್ಲೇ ಕೊಡ್ತಿದ್ದಾರೆ. ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಇದೆ. ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ದಾರೆ. ಯೂಸೇಜ್ ಅಲ್ಲಿ ತುಂಬಾ ಪ್ರೀಮಿಯಂ ಫೀಲ್ ಇದೆ. ಬಟ್ ಈ ಎಡ್ಜಸ್ಗಳು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಆ ಲೆವೆಲ್ ಪ್ರೀಮಿಯಂ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಅಷ್ಟೊಂದೇನೋ ಸರಿ ಅನ್ಸಲ್ಲ. ಬಟ್ ಯೂಸೇಜ್ ಅಲ್ಲಿ ಇದರಲ್ಲಿ ಯಾವುದೇ ಕಮ್ಮಿ ಇಲ್ಲ. ಇನ್ನು ಪ್ರೊಸೆಸರ್ ಬಂದ್ಬಿಟ್ಟು ಅಂದ್ರೆ ಇದರಲ್ಲಿ ಕ್ವಾಲ್ಕಾಮ್ನ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಚಿಪ್ಸೆಟ್ ಕೊಡ್ತಿದ್ದಾರೆ. ಆಗ್ಲೇ ಹೇಳಿದಾಗೆ ಇದೇ ಪ್ರೈಸ್ ಅಲ್ಲಿ ಬೇರೆ ಬೇಜಾನ್ ಹೆವಿ ಗೇಮಿಂಗ್ ಸಲುವಾಗಿ ಡೆಡಿಕೇಟೆಡ್ಲಿ ಗೇಮರ್ಸ್ಗೆ ಬೆಂಕಿ ಅನ್ನುವಂತ ಪ್ರೊಸೆಸರ್ಗಳಿದೆ. ಬಟ್ ಅದನ್ನ ಇದು ಕಂಪೇರ್ ಮಾಡಿದ್ರೆ ಇದು ತುಂಬಾ ಕಮ್ಮಿ ಅಂತ ಹೇಳ್ಕೋಬಹುದು. ಬಟ್ ಓವರ್ ಆಲ್ ಬೇರೆ ಸ್ಪೆಸಿಫಿಕೇಶನ್ ಕಂಪೇರ್ ಮಾಡ್ಕೊಂಡಾಗ ಇದು ಕೂಡ ಒಂದು ಒಳ್ಳೆ ಚಿಪ್ಸೆಟ್ ಅಂತಾನೆ ಕರಿಬಹುದು. ಇದರಲ್ಲಿ LPDDR5X RAM ಒಂದಿಗೆ UFS 2.2 ಸ್ಟೋರೇಜ್ ನ ಕೊಡ್ತಿದ್ದಾರೆ. ಸೊ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್, ಯೂಸೇಜ್ ಚೆನ್ನಾಗಿದೆ, ಆಪ್ ಓಪನಿಂಗ್ ಕೂಡ ಚೆನ್ನಾಗಿದೆ, ಸ್ಟೋರೇಜ್ ರೀಡ್ ರೈಟ್ ಆಗಿದೆ ಮತ್ತು ಕಾಪಿ ಕೂಡ ಟ್ರೈ ಮಾಡಿದ್ವಿ. ನಿಜವಾಗ್ಲೂ ತುಂಬಾ ಫಾಸ್ಟ್ ಮತ್ತು ಒಳ್ಳೆ ಕೆಲಸ ಮಾಡುತ್ತೆ. ಬಟ್ ಇಲ್ಲಿ UFS 3.1 ಸ್ಟೋರೇಜ್ ಆಪ್ಷನ್ ಕೊಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಾಕಿ ಈ ಸರ್ತಿ ಕ್ಯಾಮ್ರಾ ಕೂಡ ಅಪ್ಗ್ರೇಡ್ ಮಾಡಿಬಿಟ್ಟು 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್, 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಮತ್ತೊಂದು ಟೆಲಿಫೋಟೋ ಲೆನ್ಸ್ ಒಂದನ್ನ ಅಪ್ಗ್ರೇಡ್ ಮಾಡಿಬಿಟ್ಟು ಫ್ರಂಟ್ ಅಲ್ಲಿ ಕೂಡ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡಿದ್ರೆ. ಫೋಟೋಸ್ ಮಾತ್ರ ಲಾಸ್ಟ್ ಇಯರ್ ಗಿಂತ ಸಖತ್ ಅಪ್ಗ್ರೇಡ್ ಮಾಡಿದ್ರೆ ತುಂಬಾ ಒಳ್ಳೆ ಕ್ವಾಲಿಟಿ ಇಮೇಜ್
ಪ್ರೊಸೆಸರ್ನೊಂದಿಗೆ ನಾನಿಲ್ಲಿ ಡೇ ಇಂಡೋರ್ ನೈಟ್ ಎಲ್ಲ ಕಡೆ ಟ್ರೈ ಮಾಡಿದ್ರೆ ತುಂಬ ನ್ಯಾಚುರಲ್ ಅಂತ ಫೋಟೋಸ್ಗಳನ್ನು ಕೊಡುತ್ತೆ ಮತ್ತು ಎರಡೂ ಕ್ಯಾಮ್ರಾದಲ್ಲಿ ನೀವು 4K ರೆಕಾರ್ಡ್ ಕೂಡ ಸಪೋರ್ಟ್ ಮಾಡ್ಕೋಬಹುದು. ಸೊ ಡೆಫಿನೆಟ್ಲಿ ನಥಿಂಗ್ ಇಲ್ಲಿ ಒಳ್ಳೆ ಕೆಲಸ ಮಾಡಿದೆ. ಆದರೆ ಬ್ಯಾಟರಿನಲ್ಲಿ 5000 mAh ಬ್ಯಾಟರಿಯೊಂದಿಗೆ ಇಲ್ಲಿ 45 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಏನೋ ಸಪೋರ್ಟ್ ಆಗುತ್ತೆ. ಬಟ್ ಇಲ್ಲಿ ಇನ್ ಬಾಕ್ಸ್ ನಿಮಗೆ ಪವರ್ ಬಟರ್ ನೋಡೋಕೆ ಸಿಗಲ್ಲ. ಬಟ್ ಸ್ಟಿಲ್ ಓವರಾಲ್ ಈ ಎಲ್ಲ ಸ್ಪೆಸಿಫಿಕೇಶನ್ಸ್ಗಳು ಯೂಸೇಜ್ ಮತ್ತು ನಾನು ಇದನ್ನು ಸ್ವಲ್ಪ ಹೆವಿಯಾಗಿ ಟೆಸ್ಟ್ ಮಾಡಿದ ರೀಸನ್ಗೆ ನನಗೆ ಈ ಫೋನ್ ತುಂಬ ಪ್ರೀಮಿಯಂ ಫೀಲ್ ಕೊಡ್ತು. ಯುನಿಕ್ ಲುಕ್ ಡಿಸೈನ್, ಒಳ್ಳೆ ಕ್ಯಾಮ್ರಾ ಒಂದಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಲಾಂಗ್ ಟರ್ಮ್ ಯೂಸೇಜ್ಗೆ ಒಂದು ಬೆಸ್ಟ್ ಕ್ಲೀನ್ OS ಏನಿದೆ ನಥಿಂಗರ್ OS ನಿಜವಾಗ್ಲೂ ಸಖತ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ಸೊ ಡೆಫಿನೆಟ್ಲಿ ನಥಿಂಗ್ ಫೋನ್ ಇಷ್ಟಪಡೋರು ಲಾಂಗ್ ಟರ್ಮ್ ಯೂಸೇಜ್ ಮತ್ತು ಒಂದು ಒಳ್ಳೆ ಬ್ರ್ಯಾಂಡೆಡ್ ಯುನಿಕ್ ಫೋನ್ ಹುಡ್ತಿದ್ರಪ್ಪ ಅಂತಂದರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ. 23,000 ಡೀಲಲ್ಲಿ ಮಾತ್ರ ಕ್ರೇಜಿ ಆಪ್ಷನ್ ಇದೆ, ಕಣ್ಣು ಮುಚ್ಕೊಂಡು ತಗೋಬಹುದು. ಇಡಿಸ್ನಲ್ಲಿ ಮೂರನೇ ಫೋನ್ ಬರುತ್ತೆ. ಇದು ಒನ್ ಟೈಮ್ ನನ್ನ ಫೇವರೇಟ್ ಫೋನ್ ಆಗಿತ್ತು. ಸ್ಟಿಲ್ ನಾನು ಈ ಫೋನ್ನ ಇನ್ನೂ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಇಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಮಾತಾಡ್ತಾ ಇರೋದು OnePlus ಅವರ OnePlus Nord 4. ಈ ಫೋನ್ ಲಾಂಚ್ ಆಗಿ ಸ್ವಲ್ಪ ದಿನ ಆಯಿತು, ಬಟ್ ಸ್ಟಿಲ್ ಈ ಫೋನ್ನ ಬೆಲೆ ಪ್ರೈಸ್ ಏನು ಡ್ರಾಪ್ ಆಗ್ತಾ ಬರ್ತಿದೆ. ಹೀಗಾಗಿ ನನಗಿದು ಇನ್ನೂ ಸ್ಟಿಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಅನ್ಸುತ್ತೆ. ಈ ಫೋನ್ ಸ್ಟಾರ್ಟಿಂಗಲ್ಲಿ 32,000 ಲಾಂಚ್ ಆಗಿತ್ತು. ಸದ್ಯಕ್ಕೆ 27,000 ಇದು ನೋಡೋಕೆ ಸಿಗ್ತಾ ಇದೆ. ಸ್ಟಿಲ್ $2,000 ಆಫ್ ಆಗಿಬಿಟ್ಟು 25 ಅಥವಾ 25,500 ನೋಡೋಕೆ ಸಿಗ್ತಾ ಇದೆ. ಸೊ ಕಂಪ್ಲೀಟ್ಲಿ ಮೆಟಲ್ ಬಾಡಿ ಡಿಸೈನ್ ಒಂದಿಗೆ ಒಂದು ಯುನೀಕ್ ಆಗಿರುವಂಥ ಲುಕ್ ನೋಡ್ಕೊಂಡಿದೆ. ತುಂಬ ಮೆಟಲಿಂದ ಪ್ರೀಮಿಯಂ ಫೀಲ್ ಕೊಡುತ್ತೆ. ಎರಡೇ ಕ್ಯಾಮ್ರಾ ಆಪ್ಷನ್ ಕೊಡ್ತಿದ್ದಾರೆ. ಈ ರೀತಿ ಡಿಸೈನ್ ಜೊತೆಗೆ ಸ್ಲೈಡರ್ ಬಟನ್ ಕೊಡ್ತಿದ್ದಾರೆ. ಫ್ರಂಟಲ್ಲಿ 6.72 ಇಂಚಸ್ ಇರುವಂಥ 1.5K ರೆಸಲ್ಯೂಷನ್ನ ಆಮ್ರೆ ಡಿಸ್ಪ್ಲೇ, ಅದು 120Hz ರೀಫ್ರೆಶ್ ಒಂದಿಗೆ ತುಂಬ ಪ್ರೀಮಿಯಂ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಆಗಲಿ ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಔಟ್ಡೋರ್ ಇಂಡೋರ್ ಎಲ್ಲ ಕಡೆ ಬ್ರೈಟ್ನೆಸ್ಗಳು ಕಲರ್ಸ್ಗಳು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಮತ್ತು HDR ಕಂಟೆಂಟ್ ಯೂಟ್ಯೂಬ್ ಮತ್ತು ಈ OTT ಪ್ಲಾಟ್ಫಾರ್ಮ್ಸ್ ಕೂಡ ನೋಡ್ಕೋಬಹುದು. ಬಾಕಿ ಪರ್ಫಾರ್ಮೆನ್ಸ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಚಿಪ್ಸೆಟ್ ಒಂದಿಗೆ ಅದೇ ಒಂದು ಓಕೆ ಎನ್ನುವಂಥ ಚಿಪ್ಸೆಟ್ ಈ ಬಜೆಟಲ್ಲಿ ಬೇರೆ ಫೀಚರ್ಸ್ನ ನೋಡ್ಕೊಂಡು ನಾವು ಕಾಂಪ್ರಮೈಸ್ ಆಗಲೇಬೇಕು. ಇದು ಡೆಡಿಕೇಟ್ಲಿ ಯಾವುದೇ ಗೇಮಿಂಗ್ ಅದ್ಭುತ ಪರ್ಫಾರ್ಮೆನ್ಸ್ ಇರುವಂಥ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಇಲ್ಲಿ ನೋಡೋಕೆ ಸಿಗಲ್ಲ. ಬಟ್ ಒಂದು ಒಳ್ಳೆ ಲೆವೆಲ್ ಪ್ರೊಸೆಸರ್ನ ನೀವು ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸಲ್ಲಿ ಯೂಸೇಜಲ್ಲಿ ಬೇರೆ ಬೇರೆ ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸಲ್ಲೂ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದೆ. ಬಾಕಿ UFS 3.1 ಸ್ಟೋರೇಜ್ನೊಂದಿಗೆ LPDDR4X ಅಥವಾ 5X ರ್ಯಾಮ್ ಇದರಲ್ಲಿ ಸ್ಟೋರೇಜ್ ಆಪ್ಷನ್ ಕೊಡ್ತಿದ್ದಾರೆ. ಇನ್ನು ಕ್ಯಾಮ್ರಾದಲ್ಲಿ 50 ಮೆಗಾಪಿಕ್ಸೆಲ್ ಮೇನ್ OS ಸೆನ್ಸರ್ನೊಂದಿಗೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ಮತ್ತು 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡಿದ್ದಾರೆ. ಸೊ ಕ್ಯಾಮ್ರಾದಲ್ಲಿ ನೆಕ್ಸ್ಟ್ ಅದ್ಭುತ ಬೆಂಕಿ ಫೋಟೋಸ್ಗಳು ಬರಲ್ಲ, ಬಟ್ ಈ ಪ್ರೈಸ್ನಲ್ಲಿ ಚೆನ್ನಾಗಿರುವಂಥ ಫೋಟೋಸ್ಗಳು ಇಮೇಜ್ ಪ್ರೊಸೆಸಿಂಗ್ನೊಂದಿಗೆ ಒಳ್ಳೆ ಕ್ವಾಲಿಟಿ ಡೇ ಇಂಡೋರ್ ಔಟರ್ ಎಲ್ಲ ಕಡೆ ತುಂಬ ಚೆನ್ನಾಗಿರುವಂಥ ಫೋಟೋಗಳು ಬರುತ್ತೆ. ಮತ್ತು ಹೊಸದಾಗಿ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗಿಂದ ಇನ್ನೂ ಕ್ಯಾಮ್ರಾದಲ್ಲಿ ಕೆಲವೊಂದು ಫೀಚರ್ಸ್ಗಳನ್ನ ಎಕ್ಸ್ಟೆಂಡ್ ಮಾಡಿಬಿಟ್ಟು ಅಪ್ಗ್ರೇಡ್ ಮಾಡಿದ್ರೆ. ಬಾಕಿ ಎರಡೂ ಕ್ಯಾಮ್ರಾದಲ್ಲಿ ನೀವು 4K ರೆಕಾರ್ಡ್ನ ಸಪೋರ್ಟ್ ಮಾಡ್ಕೋಬಹುದು. ಇದು ಕೂಡ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಮತ್ತೆ ಮೇನ್ ನನಗೆ ಇಷ್ಟ ಆಗಿದ್ದಪ್ಪ ಅಂದರೆ ಅಂತ ಬ್ಯಾಟ್ರಿ ಲೈಫ್ ತುಂಬ ಇಂಪ್ರೂವ್ ಮಾಡಿದ್ರೆ 5,500 mAh ಬ್ಯಾಟರಿಯೊಂದಿಗೆ 100 ವ್ಯಾಟ್ನ ಪವರ್ ಇನ್ ಬಾಕ್ಸ್ ನೋಡೋಕೆ ಸಿಗುತ್ತೆ. ಮತ್ತು ಜಸ್ಟ್ 40 to 50 ಮಿನಿಟ್ಸಲ್ಲಿ ಈ ಫೋನ್ 0 to 100 ಅಲ್ಲ 95% ತನಕ ಚಾರ್ಜ್ ಆಗುತ್ತೆ. ಸೊ ನಿಜವಾಗ್ಲೂ ನೀವೇಂದ್ರೂ OnePlus ಫ್ಯಾನೇ ಇದ್ದೀರಾ ಮತ್ತು ನಿಮಗೊಂದು ಮೆಟಲ್ ಬಾಡಿಯೊಂದಿಗೆ ತುಂಬ ಯುನೀಕ್ ಆಗಿರುವಂಥ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಫೋನ್ ಡೆಫಿನೆಟ್ಲಿ 25,000 ಸಿಕ್ಕಪ್ಪ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನು ತುಂಬ ಜನ OnePlus ಗ್ರೀನ್ ಲೈನ್ ಬರುತ್ತೆ, ಇಶ್ಯೂ ಇದೆ, ಪ್ರಾಬ್ಲಮ್ಸ್ಗಳು ಆಗುತ್ತಪ್ಪ ಅಂದರೆ OnePlus ಆಫೀಸ್ಲಾಗಿ ಆದರೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ. ನಿಮಗೆ ಏನಾದರೂ ಗ್ರೀನ್ ಲೈನ್ ಇಶ್ಯೂ ಬರ್ತಪ್ಪ ಅಂದರೆ OnePlus ಇನ್ನೂ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಇದೆ. ಮತ್ತು ಎಸ್ಪೆಷಲಿ Nord 3ನಲ್ಲೇನೋ ಓಕೆ ಅಂತ ಅನಿಸ್ತು, ಬಟ್ Nord 4ಅಲ್ಲಿ ತುಂಬ ಹವಾ ಮಾಡಿದೆ. 25,000 ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಆರಾಮಾಗಿ ಕಣ್ಣು ಮುಚ್ಕೊಂಡು ನೀವು ಫೋನ ನೀವು ತಗೋಬಹುದು. ಇಡಿಸಲ್ಲಿ ನೆಕ್ಸ್ಟ್ ಫೋನ್ ಬರುತ್ತೆ. ಎಸ್ಪೆಷಲಿ ನೀವೇನಾದ್ರು ಒಂದು ಬೆಂಕಿ ಗೇಮಿಂಗ್ ಪರ್ಫಾರ್ಮೆನ್ಸ್ ಅಲ್ಲೇ ಟಾಪ್ ನಾಂಚ್ ಇರಬೇಕು, ನೋಡಬ್ಬ ಹೆವಿ ಗೇಮ್ಸ್ ಆಟ ಆಡ್ತೀನಿ, ಎಡಿಟರ್ ಮತ್ತು ಹೆವಿ ಟಾಸ್ಕ್ಗಳನ್ನ ಮಾಡ್ತೀನಪ್ಪ ಅಂತಂದರೆ ನಮ್ಮ ಲಿಸ್ಟಲ್ಲಿ ನೆಕ್ಸ್ಟ್ ಫೋನ್ ಬರುತ್ತೆ. ಅದು ಐಕು Neo 10. ಆಫೀಸ್ಲಾಗಿ ಇದು 27,000 ಲಾಂಚ್ ಆಗಿದೆ, ಬಟ್ ವಿತ್ ಆಫರ್ನೊಂದಿಗೆ 25,000 ನೋಡೋಕೆ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಲುಕ್ಸ್ ಡಿಸೈನ್ ಅಂತೂ ತುಂಬ ಕಲರ್ಫುಲ್ ಡಿಸೈನ್, 2 ಕಲರ್ಸ್ ಆಪ್ಷನ್ ತೊಗೊಂಡಿದ್ದಾರೆ. ಬಟ್ ಈ ಕ್ಯಾಮ್ರಾ ಒಂದು ಎಷ್ಟೊಂದು ಸರಿ ಅನ್ಸಲ್ಲ. ಬಾಕಿ ಎಲ್ಲ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಫ್ರೇಮ್ ಒಂದಿಗೆ ತುಂಬ ಲೈಟ್ ವೇಟ್ ಕೂಡ ಇದೆ ಮತ್ತು ಒಳ್ಳೆ ಬ್ಯಾಟರಿ ಲೈಫ್ನ ಕೂಡ ಒಳಗೊಂಡು ಬರ್ತಾ ಇದೆ. ಫ್ರಂಟ್ ಅಲ್ಲಿ 6.78 ಇಂಚಸ್ ಇರುವಂತ 1.5K ರೆಸಲ್ಯೂಷನ್ 144Hz ಆಮ್ರೆ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಜೊತೆಗೆ 45 Hz ಪೀಕ್ ಬ್ರೈಟ್ನೆಸ್ ಜೊತೆಗೆ ತುಂಬಾ ಬ್ರೈಟರ್ ಕಲರ್ಫುಲ್ ಮತ್ತು ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಬಾಕಿ ಗೇಮಿಂಗ್ ಅಲ್ಲಂತೂ ಜೈರೋಸ್ಕೋಪಿ ಮೂಡೊಂದಿಗೆ ಸಖತ್ತಾಗಿರುವಂತಹ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಟಚ್ ಆಗಲಿ ಫೀಲ್ ಆಗಲಿ ನಿಜವಾಗ್ಲೂ ತುಂಬಾ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದೆ. ಬಾಕಿ ಒಳ್ಳೆ ಗ್ಲಾಸ್ ಪ್ರೊಟೆಕ್ಷನ್ ಒಂದಿಗೆ ಇದರಂತ ಪರ್ಫಾರ್ಮೆನ್ಸ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡಿದ್ರೆ. ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಚಿಪ್ಸೆಟ್ ನ ಕೊಡ್ತಿದ್ದಾರೆ. ಈ ಪ್ರೈಸ್ ಇಂದಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇರುವಂತಹ ಚಿಪ್ಸೆಟ್ ಅಂತ ತಗೋಬಹುದು. ಇದರಲ್ಲಿ ಕಂಟಿನ್ಯೂಸ್ಲಿ ಬ್ಯಾಂಡ್ ಇರುತ್ತೆ. 5 ಗಂಟೆ ಕಾಲ 90 FPS ನ ಗೇಮ್ ಪ್ಲೇ ಆಟ ಆಡ್ಕೋಬಹುದು ಅಂತ. ಬಟ್ ಮ್ಯಾಕ್ಸ್ ನೀವು 3 and 4 hours ಅಲ್ಲಿ ಒಳ್ಳೆಯ ಜಾಸ್ತಿ ಹೀಟ್ ಆಗದಂಗೆ ಒಂದು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತಗೋಬಹುದು. ಮತ್ತೆ ಯಾವುದೇ ಗೇಮ್ಸ್ ಗಳನ್ನ ನೀವು ಇಲ್ಲಿ ಹೈ ಸೆಟ್ಟಿಂಗ್ ಅಲ್ಟ್ರಾ HDR ಕೂಡ BGM ಅಲ್ಲಿ ಟೆಸ್ಟ್ ಮಾಡಿದೀನಿ. ನಿಜವಾಗ್ಲೂ ಸಖತ್ತಾಗಿದೆ ಇರುವಂತಹ ಪರ್ಫಾರ್ಮೆನ್ಸ್. ಇನ್ನು ಸ್ಟೋರೇಜ್ ಅಲ್ಲಿ ಕೂಡ 128GB ನ LPDDR5X ಮತ್ತು UFS 3.1 ಸ್ಟೋರೇಜ್ ಜೊತೆಗೆ
ನಿಮ್ಗೆ ಇಲ್ಲಿ ಈ 8GB ರ್ಯಾಮ್ ವೇರಿಯಂಟ್ ಮತ್ತು 12GB ವೇರಿಯಂಟ್ಸ್ನ ನೋಡಕ್ಕೆ ಸಿಗ್ತದೆ. ಬಟ್ ಬೇಸ್ ವೇರಿಯಂಟ್ 25,000 ನಿಜವಾಗ್ಲೂ ಒಂದು ಒಳ್ಳೆ ಅಪ್ಗ್ರೇಡ್ ಸ್ಟೋರೇಜ್ ಅಲ್ಲಿ ಕೂಡ ಮಾಡಿದ್ದಾರೆ. ಇನ್ ಕ್ಯಾಮ್ರಾ ಕೂಡ ಅಷ್ಟೇ ಒಂದು ಒಳ್ಳೆ ಗೇಮಿಂಗ್ ಫೋನ್ ಜೊತೆಗೆ ಒಳ್ಳೆ ಕ್ಯಾಮ್ರಾ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಇವರು V1 ಅವರ ಅಂತ ಮಾತಂದ್ರೆ ಒಳ್ಳೆ ಸೆನ್ಸರ್ಸ್ಗಳು ಇದ್ದೇ ಇರುತ್ತೆ. ಇಲ್ಲಿ ಮೇನ್ 50 ಮೆಗಾ ಪಿಕ್ಸೆಲ್ ಸೋನಿ ಸೆನ್ಸರ್ ಒಂದಿಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಮತ್ತು ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡಿದ್ದಾರೆ. ಸೊ ಫೋಟೋಸ್ ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಕ್ಲಾರಿಟಿ ಆಗಿಲಿ, ಇಂಡೋರ್ ಔಟರ್ ಮತ್ತು ನೈಟ್ ಅಲ್ಲಿ ಕೂಡ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ನಾನು ನೋಡಿದ್ರಿ. ಬಟ್ ಕೆಲವೊಂದು ಟೈಮ್ ಪೋರ್ಟ್ರೇಟ್ ಅಲ್ಲಿ ಮುಖ ಬೆಳಗ್ ಮಾಡುತ್ತೆ. ಇದೊಂಥರ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಬಟ್ ಹೋಪ್ಫುಲಿ ಸಾಫ್ಟ್ವೇರ್ ಇಂದ ಇದು ಕೂಡ ಫಿಕ್ಸ್ ಆಗ್ಬೋದು. ಬಾಕಿ ವಿಡಿಯೋನಲ್ಲಿ ಕೂಡ ನಿಮಗೆ 4K ರೆಕಾರ್ಡ್ ಕೂಡ ಸಪೋರ್ಟ್ ಆಗುತ್ತೆ. ಆದ್ರೆ ಇದಕ್ಕಿಂತ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಇದರಲ್ಲಿ 6400 mAh ಇಷ್ಟೊಂದು ಸ್ಲಿಮ್ ಇದ್ರೂ ಕೂಡ ಇಷ್ಟೊಂದು ಒಳ್ಳೆ ಬ್ಯಾಟರಿ ಲೈಫ್ ನ ಕೊಟ್ಬಿಟ್ಟು 80 ವ್ಯಾಟ್ ನ ಪವರ್ ಟ್ರೈನ್ ಬಾಕ್ಸ್ ನೋಡಕ್ ಸಿಗುತ್ತೆ ಮತ್ತು ಜಸ್ಟ್ 24 ಮಿನಿಟ್ಸ್ ಅಲ್ಲಿ ಇದು 50% ಚಾರ್ಜ್ ಆಗುತ್ತೆ. ನಿಜವಾಗ್ಲೂ ಒಂದು ಒಳ್ಳೆ ಆಪ್ಷನ್ ಕೊಡಿದ್ದಾರೆ. ಸೊ ಓವರ್ ಆಲ್ ನೀವೇನಾದ್ರು ಒಂದು ಒಳ್ಳೆ ಡಿಸೈನ್ ಇರುವಂತ ಅದ್ಭುತ ಪರ್ಫಾರ್ಮೆನ್ಸ್ ಜೊತೆಗೆ ಒಂದು ಡೀಸೆಂಟ್ ಲೆವೆಲ್ಗಿಂತ ಒಂದು ಚೆನ್ನಾಗಿರುವಂತ ಕ್ಯಾಮ್ರಾ ಮತ್ತು ಒಳ್ಳೆ ಬ್ಯಾಟರಿ ಫೋನ್ ಹುಡ್ತಿದ್ರ ಅಂತಂದ್ರೆ Neo 10R ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ. ಬಟ್ ಇದಕ್ಕಿಂತ ನನಗೆ ಸ್ವಲ್ಪ ಬೆಟರ್ ಫೋನ್ ಅನ್ಸಿದ್ದಪ್ಪ ಅಂದ್ರೆ ಅದು ನೆಕ್ಸ್ಟ್ ಬರುತ್ತೆ ನಮ್ಮ ಲಿಸ್ಟ್ ಅಲ್ಲಿ. ಒನ್ ಆ್ಯಂಡ್ ಓನ್ಲಿ ಅದು ರಿಯಲ್ಮಿ ಅವರ P3 ಅಲ್ಟ್ರಾ. ಸಖತ್ತಾಗಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಡಿಸೈನ್ ಲುಕ್ಸ್ ಎಲ್ಲ ನೋಡ್ಕೊಂಡಿದ್ದನ್ನ ಲಾಸ್ಟ್ ಒಂದು 10-15 ದಿವಸ ಆಯಿತು ಈ ಫೋನ್ನ ಯೂಸ್ ಮಾಡ್ತಿದ್ದೀನಿ, ಟೆಸ್ಟ್ ಮಾಡ್ತಿದ್ದೀನಿ. ನಿಜವಾಗ್ಲೂ ಸಖತ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ಸೊ ಹಿಂದಿನ ಭಾಗ ಕಂಪ್ಲೀಟ್ ನೋಡ್ಕೋಬೋದು. ಗ್ಲಾಸ್ ಬಿ ಡಿಸೈನ್ ಥರ ಈ ಒಂದು ಏನೋ ಈ ಮಾಸ್ ಡಿಸೈನ್ನ ಕೊಡ್ತಾರೆ. ಇದು ಕಲರ್ ಚೇಂಜ್ ಕೂಡ ಮಾಡುತ್ತೆ. ಸೈಡ್ಗೆಲ್ಲ ಪ್ಲಾಸ್ಟಿಕ್ ಫ್ರೇಮ್ಸ್ನ ಕೊಡ್ತಾರೆ. ಬಟ್ ಎರಡೇ ಕ್ಯಾಮ್ರಾ ಆಪ್ಷನ್ ಕೊಟ್ಟಿದ್ರು. ಇಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಫೋಟೋಗಳು ಕೂಡ ಬರುತ್ತೆ. ಈ ಸ್ಮಾರ್ಟ್ಫೋನ್ ಆಬ್ವಿಯಸ್ಲಿ ಆಗಿ 27,000 ಲಾಂಚ್ ಆಗಿದೆ. ಬಟ್ ಇದು ಕೂಡ ವಿತ್ ಆಫರ್ ಒಂದಿಗೆ 25,000 ನೋಡೋಕೆ ಸಿಗ್ತಾ ಇದೆ. ಸೊ ಎಸ್, ಈ ಸ್ಮಾರ್ಟ್ಫೋನ್ನ ಸ್ಪೆಷಲಿ ನಾನು ಸಜೆಸ್ಟ್ ಮಾಡೋದು ಒಂದು ಅದ್ಭುತ ಕ್ಯಾಮ್ರಾ ಫೋನ್ ಹುಡುಕ್ತಿದ್ರೆ, ಒಳ್ಳೆ ಡಿಸೈನ್ ಹುಡುಕ್ತಿದ್ರೆ, ತುಂಬ ಸ್ಲಿಮ್ ಆಗಿರಬೇಕು ಮತ್ತು ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ಒಂದಿಗೆ ನೆಕ್ಸ್ಟ್ ಲೆವೆಲ್ ಬ್ಯಾಟರಿ ಇರಬೇಕಪ್ಪ ಅಂದರೆ ಈ ಫೋನ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ಡಿಸೈನ್ ವೈಸ್ ಬಿಟ್ಬಿಡಿ, ಫ್ರಂಟ್ ಅಲ್ಲಿ ಕ್ವಾಡ್ ಕರು 6.83 ಇಂಚಸ್ ಇರುವಂತ 120 Hz ಆಮ್ರಿ ಡಿಸ್ಪ್ಲೇ ಕೊಡ್ತಿದ್ದಾರೆ. ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಎಲ್ಲ ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ ಮತ್ತು ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಡಿಸ್ಪ್ಲೇ ನೋಡಿ ಎಷ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ. 45 Hz ಪೀಕ್ ಬ್ರೈಟ್ನೆಸ್ ಒಂದಿಗೆ ಇರುವಂತ ಕಲರ್ಸ್ಗಳಾಗಿರಲಿ, ಇಂಡೋರ್ ಔಟರ್ ಮತ್ತು ಯೂಸೇಜ್ ಅಲ್ಲಿ ಯಾವುದೇ ಕನ್ಫ್ಯೂಸ್ ಇಲ್ಲ. ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ ಪರ್ಫಾರ್ಮೆನ್ಸ್ ಅಲ್ಲಂತೂ ಟಾಪ್ ನಾಚ್ ಇದೆ ಗುರುದಲ್ಲಿ. ಲೇಟೆಸ್ಟ್ ಡೈಮೆನ್ಸಿಟಿ 8350 ಅಂತ ಒಂದು ಹೊಸ ಚಿಪ್ಸೆಟ್ ನ ಕೊಡ್ತಾರೆ. ಒಳ್ಳೆ ಅಂಥದ್ದು ಸ್ಕೋರ್ ರ್ಯಾಂಕಿಂಗ್ ಒಂದಿಗೆ ಝೈರೋಸ್ಕೋಪ್ ಇಂದಿಗೆ ಇದ್ರಲ್ಲಿ ನಾನು ಹೆವಿ BGM ಆಟ ಆಡಿದೆ. ನಾನು ಈ ಫೋನ್ ಟೆಸ್ಟ್ ಮಾಡ್ತಾ ಗೊತ್ತಿದ್ದೇನೆ 2 ಗಂಟೆ ಗೇಮ್ಸ್ ಆಟ ಆಡಿದ್ದೀನಿ. 90 FPS ನ ಒಳ್ಳೆ ಸಪೋರ್ಟ್ ಒಂದಿಗೆ ಯಾವುದೇ ಫ್ರೇಮ್ ಡ್ರಾಪ್ಸ್ ಆಗಿರಲಿ, ಹೆವಿ ಬಿಸಿ ಆಗೋದು ಇಂಥ ಇಶ್ಯೂವನ್ನು ನೋಡ್ಕೊಂಡಿಲ್ಲ. ನನಗೆ ಐಕ್ಯೂ Neo 10R ಇದರಲ್ಲಿ ಸಖತ್ತಾಗಿರುವಂಥ ಗೇಮಿಂಗ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಕ್ತು. ಬಟ್ ಅದರ ಥರ ನಿಮಗೆ ಕಂಟಿನ್ಯೂಸ್ಲಿ 90 FPS ನ 4-5 ಗಂಟೆಗಳ ಇಲ್ಲಿ ಪ್ಲೇ ಬ್ಯಾಕ್ ಸಿಗಲ್ಲ. ಬಟ್ 2 ಗಂಟೆ ನೀವು 90 FPS ಒಂದಿಗೆ ಒಳ್ಳೆ ಗೇಮ್ ಪ್ಲೇ ಆಟ ಆಡ್ಕೋಬಹುದು. ನನಗೆ ಹೈ ಸೆಟ್ಟಿಂಗ್ಸ್ ಅಲ್ಲಿ ನಾನು ಅಲ್ಟ್ರಾ HDR ಎಲ್ಲ ಕಡೆ ಟ್ರಸ್ಟ್ ಮಾಡಿದೆ. ನಿಜವಾಗ್ಲೂ ತುಂಬಾ ಪ್ರೀಮಿಯಂ ಮತ್ತು ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಇಷ್ಟೇ ಅಲ್ಲದೆ LPDDR5X RAM ಒಂದಿಗೆ FS 3.1 ಸ್ಟೋರೇಜ್ ಅದನ್ನು ಕೊಡ್ತಿದ್ದಾರೆ. ಸೊ ಈ ಬಜೆಟ್ ಅಲ್ಲಿ ಇದು ಕಂಜ್ಯೂಸಿ ಮಾತ್ರ ರಿಯಲ್ಮಿ ನಿಜವಾಗ್ಲೂ ಇಲ್ಲಿ ಸಖತ್ತಾಗಿರುವಂಥ ಕೆಲಸ ಮಾಡಿದೆ. ಇನ್ ಕ್ಯಾಮ್ರಾಗೆ ಬಂದಿವಪ್ಪ ಅಂದ್ರೆ ಮೇನ್ 2 ಸೆನ್ಸರ್ ಕೊಡ್ತಿದ್ದಾರೆ. 50 ಮೆಗಾ ಪಿಕ್ಸೆಲ್ ಮೇನ್ OIS ಸೆನ್ಸರ್ ಮತ್ತು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಒಂದಿಗೆ 14 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟ್. ಸೇಮ್ ಐಕ್ಯೂ Neo 10 ಅದೇ ಫೀಚರ್ಸ್ ನ ಇದ್ರಲ್ಲಿ ಕೂಡ ನೋಡ್ತಿದ್ವಿ. ಬಟ್ ಕ್ಯಾಮರಾದಲ್ಲಿ ಐಕ್ಯೂ Neo 10 ಕೆಲವೊಂದು ಟೈಮ್ ಫೋಟೋಸ್ಗಳು ಸಖತ್ ಇಷ್ಟ ಆಯ್ತು ನನಗೆ. ಇದನ್ನಂತ ಡೇ ಫೋಟೋಸ್ಗಳು, ಇಂಡೋರ್ ಔಟ್ಡೋರ್ ಮತ್ತು ನೈಟ್ ಅಲ್ಲಿ ಸ್ವಲ್ಪ ಓಕೆ ಅಂತ ಅನಿಸ್ತು. ಬಟ್ ನೈಸು ಮತ್ತೆ ಕ್ವಾಲಿಟಿ ಸ್ಕಿನ್ ಟೋನ್ ಕಂಪೇರ್ ಮಾಡಿದಾಗ ತುಂಬಾ ನ್ಯಾಚುರಲ್ ಅಂತ ಫೋಟೋಗಳು ಬರೋಕ್ಕೆ ರಿಯಲ್ಮಿ ಇಲ್ಲಿ ಜಾಸ್ತಿ ಕೆಲಸ ಮಾಡಿದೆ. ಇಮೇಜ್ ಪ್ರೊಸೆಸಿಂಗ್ ಆಗಿಬಿಟ್ಟು ಒಳ್ಳೆ ಫೋಟೋಗಳು ಕೂಡ ಬರುತ್ತೆ. ಇನ್ ವಿಡಿಯೋ ಕಾಲಿನಲ್ಲಿ ರಿಯಲಿ 4K ಸಪೋರ್ಟ್ ಆದರೆ ಫ್ರಂಟ್ ಅಲ್ಲಿ ನಿಮಗೆ 1080p ಮಾತ್ರ ಸಪೋರ್ಟ್ ಆಗುತ್ತೆ. ಇಲ್ಲೊಂದು ಇದನ್ನ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಬಾಕಿ ಈ ಸ್ಮಾರ್ಟ್ ಫೋನ್ ಜಸ್ಟ್ 7.38 mm ಥಿಕ್ನೆಸ್ ಇದ್ರೂ ಕೂಡ 6000 mAh ಬ್ಯಾಟರಿಯೊಂದಿಗೆ 80 ವ್ಯಾಟ್ ಪವರ್ ಇನ್ ಬಾಕ್ಸ್ ನೋಡಕ್ಕೆ ಸಿಗುತ್ತೆ ಮತ್ತು ಜಸ್ಟ್ 60 ಮಿನಿಟ್ಸ್ ಅಲ್ಲಿ ಫೋನ್ 90% ತನಕ ಚಾರ್ಜ್ ಆಗುತ್ತೆ. ಸೊ ಡೆಫಿನೆಟ್ಲಿ ನೀವೇನಾದರೂ ನಮ್ಮ ರಿವ್ಯೂ ನೋಡಲಿಲ್ಲ ಅಂದ್ರೆ ಈ ಫೋನ್ನ ರಿವ್ಯೂ ನೋಡಿ. ನನ್ನ ಪ್ರಕಾರ ಇದೊಂದು ಮೋಸ್ಟ್ ಸ್ಲಿಮ್ ಆಗಿರುವಂಥ ಒಳ್ಳೆ ಗೇಮಿಂಗ್ ಫೋನ್ ಇದೆ ಮತ್ತೊಂದು ಒಳ್ಳೆ ಕ್ಯಾಮ್ರಾ ಫೋನ್ ಕೂಡ ಇದೆ. ಇವನ್ ಒಳ್ಳೆ ಬ್ಯಾಟರಿ ಲೈಫ್ ಅಂತಿರುವಂಥ ಒಂದು ಪ್ರೀಮಿಯಂ ಡಿಸ್ಪ್ಲೇ ಒಳಗೊಂಡಿರುವಂಥ ಸ್ಮಾರ್ಟ್ ಫೋನ್ ಇದೆ. ಸೊ ಡೆಫಿನೆಟ್ಲಿ ಐಕ್ಯೂ Neo 10R ನಿಮಗಿದು ಆಫರಲ್ಲಿ ನೋಡೋಕೆ ಸಿಗ್ತಾ ಇದೆ. ಗೇಮಿಂಗ್ ಫೋನ್ ಹುಡ್ತಿದ್ರಪ್ಪ ಅಂದರೆ ರಿಯಲ್ಮಿ ಇಷ್ಟಪಡೋರು ಕಣ್ಮುಚ್ಕೊಂಡು ತಗೋಬೋದು. ನನಗೆ ಈ ಫೋನ್ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಒಳಗೊಂಡಿದೆ. ಸೊ ಹೀಗಾಗಿ ನನಗೆ ತುಂಬಾ ಇಷ್ಟ ಆಗಿದೆ. ಇಡಿಸಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ನಿಮ್ದು ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ. ನಾನು ಕೊಡ್ತಿರೋಂಥ ಪ್ರತಿ ದುಡ್ಡಿಗೆ ವ್ಯಾಲ್ಯೂ ಫಾರ್ ಮನಿ ಇರಬೇಕಪ್ಪ ಅಂತ ಅಂದರೆ ಅದು ಕ್ಯಾಮ್ರಾ, ಡಿಸೈನ್, ಬ್ಯಾಟ್ರಿ ಎಲ್ಲ ಕಡೆ ಇದು ಒನ್ ಆಫ್ ದ ಬೆಸ್ಟ್ ಮತ್ತು ಕ್ಯಾಚಿ ಫೋನ್ ಅಂತ ಕೈಬೋದು. ಎಸ್, ನಾನು ಮಾತಾಡ್ತಾ ಇರೋದು ಪೋಕೋನವರ ಪೋಕೋ X7
Pro 5G ಸ್ಮಾರ್ಟ್ಫೋನ್. ಟ್ರಸ್ಟ್ ಮೀ, ಈ ಸ್ಮಾರ್ಟ್ಫೋನ್ 26,000 ನಿಮ್ಗೆ ವಿತ್ ಡೀಲ್ ಒಂದಿಗೆ ನೋಡೋಕೆ ಸಿಗ್ತಾರ. 26,000 ನಾರ್ಮಲ್ ಲಾಂಚ್ ಆಗಿದೆ, ಬಟ್ ವಿತ್ ಆಫರ್ ಒಂದಿಗೆ 25,000 ಇದು ಕೂಡ ಬಜೆಟ್ ಅದೇ ಒಂದು ಬೆಂಕಿ ಚಿತ್ರದೊಂದಿಗೆ ಭಾರತದಲ್ಲಿ ಲಾಂಚ್ ಆಗಿರುವಂಥ ಫೋನ್. ಈ ಸ್ಮಾರ್ಟ್ಫೋನ್ ನೋಡ್ಕೋಬಹುದು, ಇಲ್ಲಿ ವೆಗನ್ ಲೆದರ್ ಡಿಸೈನ್ ಒಂದಿಗೆ ಈ ರೀತಿ 2 ಟೆಕ್ಸ್ಚರ್ ಡಿಸೈನ್ ಒಳಗೊಂಡಿದೆ. 2 ಕ್ಯಾಮ್ರಾ ಸೆನ್ಸರ್ ಕೊಡ್ತಾರೆ. ಪ್ಲಾಸ್ಟಿಕ್ ಫ್ರೇಮ್ ಒಂದಿಗೆ ಫ್ರಂಟ್ ಅಲ್ಲಿ 6.67 ಇಂಚಸ್ ಇರುವಂತ ಫುಲ್ HD+ AMOLED ಡಿಸ್ಪ್ಲೇ ಕೊಡ್ತಿದ್ದಾರೆ. 1.5K ರೆಸಲ್ಯೂಷನ್ ಒಂದಿಗೆ ನೀವು ಇದರಲ್ಲಿ 1400 ಪೀಕ್ ಬ್ರೈಟ್ನೆಸ್‌ರಿಂದ ಔಟ್ಡೋರ್ ಇಂಡೋರ್ ಎಲ್ಲ ಕಡೆ ತುಂಬಾ ಕ್ಲಾರಿಟಿ ಒಂದಿಗೆ ಬಜೆಟ್ ಕೂಡ ತುಂಬಾ ಚಿಕ್ಕದಾಗಿದೆ. ಸೊ ವಿವಿಂಗ್ ಆಂಗಲ್ಸ್ಗಳಾಗಿರಲಿ ಮತ್ತು ನಾನಿಲ್ಲಿ 4K HDR ಕಂಟೆಂಟ್ ಕೂಡ ಯೂಟ್ಯೂಬ್ ಅಲ್ಲೂ ಬೇರೆ ಬೇರೆ OTT ಪ್ಲಾಟ್ಫಾರ್ಮ್ಸ್ ನೋಡ್ಕೋಬಹುದು. ಡಿಸ್ಪ್ಲೇ ಕೂಡ ಸಖತ್ತಾಗಿ ಬಿಲ್ಡ್ ಮಾಡಿದ್ರೆ. ಇನ್ ಪರ್ಫಾರ್ಮೆನ್ಸ್ ಅಲ್ಲಿ ಡೈಮೆನ್ಸಿಟಿ 8300 ಚಿಪ್ಸೆಟ್‌ನೊಂದಿಗೆ ನೀವು ಯಾವುದೇ ಗೇಮ್ಸ್ಗಳನ್ನ ಇದರಲ್ಲಿ ಹೈ ಸೆಟ್ಟಿಂಗ್ಸ್ ಆಡ್ಕೋಬಹುದು. ಮತ್ತೆ ಈ ಪ್ರೈಸ್ ಅಲ್ಲಿ ಅದು ಫಸ್ಟ್ ಫೋನ್ ಬಂದಿರೋದಪ್ಪ ಅಂದ್ರೆ ಅದು ಪೋಕೋ X7 Pro ಮಾತ್ರ. ಇದೊಂದು ಒಳ್ಳೆ ಚಿಪ್ಸೆಟ್ ಒಳಗೊಂಡು ಬಂದಿದೆ. ಬಾಕಿ LPDDR5 RAM ಒಂದಿಗೆ UFS 2.2 ಅಥವಾ 3.1 ಸ್ಟೋರೇಜ್ ಆಪ್ಷನ್ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಈ ಪ್ರೈಸ್ ಅಲ್ಲಿ ಇಲ್ಲಿ ಕೂಡ ಯಾವುದೇ ಕಂಜೀಸ್ ಇಲ್ಲ. ಪೋಕೋ ಒಳ್ಳೆ ಕೆಲಸ ಮಾಡಿದೆ. ಇನ್ ಕ್ಯಾಮ್ರಾದಲ್ಲಿ 64 ಮೆಗಾ ಪಿಕ್ಸೆಲ್ ಮೇನ್ OIS ಸೆನ್ಸರ್ ಒಂದಿಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಮತ್ತು ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಾರೆ. ಸೊ ಇದರಿಂದ ಡೇ ಇಂಡೋರ್ ಔಟ್ಡೋರ್ ಫೋಟೋಗಳು ಚೆನ್ನಾಗಿ ಬರುತ್ತೆ. ಬಟ್ ಬೇರೆ ಫೋನ್ಸ್ ಹತ್ರ ಇಲ್ಲಿ ಅಟ್ರಾಕ್ಟಿವ್ ಅದ್ಭುತ ಫೋಟೋಗಳು ಅಂತಲ್ಲ, ಕೆಲವೊಂದು ಟೈಮ್ ತುಂಬಾ ಸ್ಯಾಚುರೇಷನ್ ಒಂದಿಗೆ ಫೋಟೋಗಳು ಬರುತ್ತೆ. ಬಾಕಿ ಎರಡೂ ಕ್ಯಾಮ್ರಾದಲ್ಲಿ ನೀವು 4K ರೆಕಾರ್ಡ್ನ ಸಪೋರ್ಟ್ ಮಾಡ್ಕೋಬಹುದು. ಕ್ಯಾಮ್ರಾದಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಬಟ್ ಗೇಮಿಂಗ್ ಅಲ್ಲಿ ಮಾತ್ರ ಸಖತ್ತಾಗಿದೆ. ಇನ್ ಬ್ಯಾಟರಿ ಕೂಡ ಅಷ್ಟೇ ತುಂಬಾ ಸ್ಲಿಮ್ ಆಗಿದ್ರು ಫೋನ್. 5000 mAh ಬ್ಯಾಟರಿ ಒಂದಿಗೆ 67W ಪವರ್ ಇನ್ ಬಾಕ್ಸ್ ನೋಡಕ್ ಸಿಗುತ್ತೆ. ಸೊ ಹೀಗಾಗಿ ಪರ್ಫಾರ್ಮೆನ್ಸ್ ವೈಸ್ ಆಗಲಿ ಡಿಸ್ಪ್ಲೇ ವೈಸ್ ಆಗಲಿ ಯೂಸೇಜ್ ಅಲ್ಲಿ ನಿಜವಾಗ್ಲೂ ಚೆನ್ನಾಗಿದೆ. ಸೊ ನೀವು ವ್ಯಾಲ್ಯೂ ಫಾರ್ ಮನಿ ಒಂದು ಬೆಸ್ಟ್ ಫೋನ್ ಹುಡುಕ್ತಿದ್ರಪ್ಪ ಅಂತಂದ್ರೆ 25,000 ಡೀಲಲ್ಲಿ ಇದರಂತ ಪ್ರೊಸೆಸರ್, ಕ್ಯಾಮ್ರಾ, ಬ್ಯಾಟರಿ ಎಲ್ಲ ಚೆನ್ನಾಗಿದೆ. ಸೊ ಪೋಕೋ ಫೋನ್ ಇಷ್ಟಪಡೋರು ಡೆಫಿನೆಟ್ಲಿ ಈ ಫೋನ್ನ ಕೊಂಡ್ಕೋಬಹುದು. ಡಿಸ್ಟಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ನಾನು ಈ ಫೋನ್ನ ಟೆಸ್ಟ್ ಮಾಡಿಲ್ಲ, ರಿವ್ಯೂ ಕೂಡ ಮಾಡಿಲ್ಲ, ಬಟ್ ರಿಯಲ್ಮಿ ಕಡೆಯಿಂದ ರಿಯಲ್ಮಿ GT6 ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ. ಸೊ ಕರೆಂಟ್ ಮಾರ್ಕೆಟ್ಲಿ ಈ ಪ್ರೈಸಲ್ಲಿ ಇಂಥ ಒಳ್ಳೆ ಸ್ಪೆಸಿಫಿಕೇಶನ್ ಕೊಟ್ಟಿರುವಂಥ ಫೋನ್ ಸದ್ಯಕ್ಕೆ ನಿಮ್ಗೆ ಯಾವುದು ನೋಡೋಕೆ ಸಿಗಲ್ಲ. ಸೊ ಈ ಫೋನ್ ನೋಡೋಕ್ಕೆ ಈ ರೀತಿ ಆಗಿದೆ. ಕಾರ್ಡ್ ಡಿಸೈನ್ ಎಲ್ಲ ಕೊಡ್ತಾ ಇದ್ದಾರೆ. ಫ್ರಂಟಲ್ಲಿ 6.78 ಇಂಚಸ್ ಇರುವಂಥ ಫುಲ್ HD+ AMOLED ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. 6000 Hz ಪೀಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಮತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಸೇಮ್ ಐಕ್ಯೂನ್ Neo 10 ಅಂತ ಚಿಪ್ಸೆಟ್ನ ಕೊಡ್ತಿದ್ದಾರೆ. ಸೊ ಇಲ್ಲಿ ಕೂಡ ನೀವು 90 FPS ಒಂದು ಸಖತ್ತಾಗಿರುವಂಥ ಕ್ರೇಜಿ ಎಕ್ಸ್ಪೀರಿಯನ್ಸ್ ತಗೋದು. ಮತ್ತು ಎಸ್ಪೆಷಲಿ GT ಸೀರೀಸ್ ಅಪ್ಪ ಅಂತಂದರೆ ಗೇಮಿಂಗ್ ಸಲುವಾಗಿನೇ ಟಾರ್ಗೆಟ್ ಮಾಡಿರುವಂಥ ರಿಯಲ್ಮಿ ಇರುವಂಥ ಸ್ಪೆಷಲ್ ಫೋನ್ ಆಗಿದೆ. ಬಾಕಿ ಈ ಫೋನ್ UFS 4.0 ಆಪ್ಷನ್ ಒಂದಿಗೆ LPDDR5X RAM ಕೊಡ್ತಿದ್ದಾರೆ. ಇದು ಮಾತ್ರ ಕ್ರೇಜಿ ವಿಷಯ ಅಂತ ಹೇಳ್ಕೋಬಹುದು. ಇಲ್ಲಿ ನಿಮಗೆ 8 256GB, 8 128GB ಇನ್ನಿತರ 12GB RAM ವೇರಿಯಂಟ್ಸ್ ಕೂಡ ಮಾರ್ಕೆಟ್ಲಿ ನೋಡೋಕೆ ಸಿಗ್ತದೆ. ಇನ್ ಕ್ಯಾಮ್ರಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. 50 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್, 50 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಮತ್ತು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾದೊಂದಿಗೆ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಾರೆ. ಬಾಕಿ ಎರಡು ಕ್ಯಾಮ್ರಾದಲ್ಲಿ 4K ರೆಕಾರ್ಡ್ ಕೂಡ ಸಪೋರ್ಟ್ ಆಗುತ್ತೆ. ಮತ್ತು ಈ ಸ್ಮಾರ್ಟ್ ಫೋನ್ 5500 mAh ಬ್ಯಾಟರಿ ಒಂದಿಗೆ ಇದರಲ್ಲಿ 120W ಪವರ್ ಇನ್ ಬಾಕ್ಸ್ ನೋಡಕ್ ಸಿಗುತ್ತೆ. ಕ್ರೇಜಿ ಫಾಸ್ಟ್ ಆಗಿ ಈ ಫೋನ್ ಚಾರ್ಜ್ ಕೂಡ ಆಗುತ್ತೆ. ಸೊ ಡೆಫಿನೆಟ್ಲಿ ರಿಯಲ್ಮಿ ಇಷ್ಟಪಡೋರೆ 30,000 ಬಜೆಟ್ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ಇರುವಂತ ಬೆಂಕಿ ಕ್ಯಾಮ್ರಾ, ಒಂದು ಬೆಂಕಿ ಬ್ಯಾಟರಿ ಫೋನ್ ಹುಡ್ತೀರಪ್ಪ ಅಂದ್ರೆ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇದೆ. ಅಲ್ಲಿ ಕೊನೆಯ ಫೋನ್ ಬರ್ತಾ ಇದೆ. ನಾನು ಈ ಫೋನ್ಗೆ ಸೂಪರ್ ಎಕ್ಸೈಟೆಡ್ ಇದ್ದೀನಿ. ಈ ಫೋನ್ ಇನ್ನೂ ಲಾಂಚ್ ಆಗಬೇಕು. ನಮ್ಮ ಹತ್ರ ಟೇಬಲ್ ಮೇಲೆ ಕೂಡ ಇದೆ. ಇದರ ಹಿಂದಿನ ಡಿಸೈನ್ ಮಾತ್ರ ತೋರಿಸ್ಕೋಬೋದು ನಾನು. ಇದು ವಿವೋ ಹೊಸ ವಿವೋ V50 ಈ ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ಕೂಡ ಸಖತ್ತಾಗಿರುವಂಥ ಪ್ರೈಸ್ ರೇಂಜ್ ಲಾಂಚ್ ಆಗಲಿದೆ. ನನ್ನ ಪ್ರಕಾರ ಇದು ಅಂಡರ್ 30,000 ಲಾಂಚ್ ಆಗುತ್ತೆ. ಒಂದು 26-27 ಹತ್ರ ಬಂದರೂ ಬರ್ಬೋದು. ಬಟ್ ಇದು ಸದ್ಯಕ್ಕೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಬೆಸ್ಟ್ ಕ್ಯಾಮ್ರಾ ಫೋನ್ ಹೋಗ್ತಿದ್ರೆ ಅಂತಂದರೆ ಈ ವಿವೋ V50 ಈ ಸ್ಮಾರ್ಟ್ ಫೋನ್ ವೇಟ್ ಮಾಡ್ಬೋದು. ಸೊ ಇದರಲ್ಲಿ ಕೂಡ ನಿಮಗೆ ಕ್ವಾಡ್ 6.77 ಇಂಚಸ್ ಇರುವಂಥ AMOLED HDR10 ಸಪೋರ್ಟ್ ಆಗುತ್ತೆ. MediaTek Dimensity 7804 nm ಚಿಪ್ಸೆಟ್ ಕೊಡ್ತಿದ್ದಾರೆ. 128GB UFS 2.2 ಒಂದಿಗೆ LPDDR4X RAM ಕೊಡ್ತಿದ್ದಾರೆ. ಬಾಕಿ 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಮತ್ತು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಸೆನ್ಸರ್ ಫ್ರಂಟ್ ಅಲ್ಲಿ ಕೂಡ ನಿಮಗೆ 50 ಮೆಗಾ ಪಿಕ್ಸೆಲ್ ಆಟೋ ಐ ಫೋಕಸ್ ಕ್ಯಾಮ್ರಾ ಕೊಡ್ತಾರೆ. ಪೋರ್ಟ್ರೇಟ್ ಶೂಟ್ಗಳಂತೂ ಸಖತ್ತಾಗಿ ಬರುತ್ತೆ. ಬಟ್ ನಾನು ನಿಮಗೆ ತೋರಿಸಂಗಿಲ್ಲ. 10ನೇ ಏಪ್ರಿಲ್ಗೆ ಫೋನ್ ಆಫೀಷಿಯಲ್ ಆಗಿ ಲಾಂಚ್ ಆಗ್ತಿದೆ. ಅಲ್ಲೇ ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ವಿಡಿಯೋ ಸಿಗುತ್ತೆ. ಆ ವಿಡಿಯೋನ ಮಿಸ್ ಮಾಡ್ಕೋಕೆ ಹೋಗ್ಬೇಡಿ. ಬಾಕಿ 5500 mAh ಬ್ಯಾಟರಿ ಒಂದಿಗೆ 44W ಪವರ್ ಇನ್ ಬಾಕ್ಸ್ ನೋಡೋಕೆ ಸಿಗುತ್ತೆ. ಮತ್ತು ಇದು ಸೂಪರ್ ಫಾಸ್ಟ್ ಆಗಿ ಫೋನ್ನ ಚಾರ್ಜ್ ಕೂಡ ಮಾಡುತ್ತೆ. ಸೊ ಡೆಫಿನೆಟ್ಲಿ ನೋಡೋಕ್ಕೂ ತುಂಬಾ ಸ್ಟೈಲಿಶ್ ಮತ್ತು ಸಖತ್ ಲುಕ್ ಒಂದಿಗೆ ಕಾರ್ಡ್ ಡಿಸ್ಪ್ಲೇ ಎಲ್ಲ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಈ ಫೋನ್ಗೆ ವೆಯ್ಟ್ ಮಾಡ್ಬೋದು. 10ನೇ ತಾರೀಕು ಬರ್ತಾ ಇದೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನನಗೆ ಈ ಫೋನ್
ಸಖತ್ ಇಷ್ಟ ಆಗಿದೆ ಕ್ಯಾಮ್ರಾದಲ್ಲಿ. ಸೊ ಓವರ್ ಆಲ್ ನಮ್ಮ ಲಿಸ್ಟಲ್ಲಿರುವಂಥ ಈ 8 ಫೋನ್ಸ್ಗಳಲ್ಲಿ ನೀವು ಯಾವ ಫೋನ್ನ ಚೂಸ್ ಮಾಡ್ಕೋತಿದ್ದೀರಾ, ಯಾವ ರೀಸನ್ ಚೂಸ್ ಮಾಡ್ಕೋತಿದ್ದೀರಾ, ಅಥವಾ ಈ 8ಕ್ಕಿಂತ ಇನ್ನೂ ಬೇರೆ ಬೇಜಾನ್ ಫೋನ್ಸ್ಗಳಿದೆ ಅದನ್ನ ನಾನು ಹೇಳಿಲ್ಲ ಅಂತಂದ್ರೆ ಅಂದರೆ ನಿಮ್ಮ ರೀಸನ್ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ತುಂಬ ಜನ ಆ ಕ್ವಶನ್ಸ್ಗಳಿಗೆ ಅಥವಾ ನಿಮ್ಮ ರೀಸನ್ಸ್ನ ಅದು ನೋಡಿಬಿಟ್ಟು ಇನ್ನೂ ಬೆಟರ್ ಆಪ್ಷನ್ ಸಿಗ್ತಿತ್ತಪ್ಪ ಅಂದರೆ ಆ ಆಪ್ಷನ್ನ ಕೂಡ ಚೂಸ್ ಮಾಡ್ಕೊಳ್ಳಿ. ಐ ಹೋಪ್ ನಮ್ಮ ಇನ್ ಡೆಪ್ತ್ ಮತ್ತು ಸ್ಟೇಟ್ ಫಾರ್ವರ್ಡ್ ಅಂತ ನನ್ನ ಸಜೆಷನ್ಗೆ ನೀವು ತುಂಬ ಜನ ವೇಟ್ ಮಾಡ್ತಿದ್ದೀರಿ, ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಿ. ಐ ಹೋಪ್ ನಿಮಗೆ ಎಲ್ಲ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸಿಗೋಣಂತೆ ಇನ್ನಷ್ಟು ಇಂಥದ್ದೇ ಸ್ಟೇಟ್ ಫಾರ್ವರ್ಡ್ ಆಗಿ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗಳೊಂದಿಗೆ. ಅಲ್ಲಿ ನೆಕ್ಸ್ಟ್ ಒನ್. ನಮಸ್ಕಾರ.